श्री पूज्याय राघवेन्द्राय सत्यधर्मारताय च भजतां कल्पवृक्षाय नमतां कामधेनवे। ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ಮೊದಲ ಬಾರಿಗೆ ನನ್ನ ಚಾನೆಲ್ಗೆ ನೀವು ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ಮತ್ತು ವೀಡಿಯೋಸ್ನ ಲೈಕ್ ಮಾಡಿ. ಇವತ್ತು ನಾನು ಬಂದಿರುವ ಉದ್ದೇಶ ಏನೆಂದರೆ ಗುರುಪುಷ್ಯ ನಕ್ಷತ್ರ ಮತ್ತು ಯೋಗ. ಏನಿದು ಗುರುಪುಷ್ಯ ನಕ್ಷತ್ರ ಅನ್ನೋದಾದರೆ ನಾನು ಹಿಂದಿನ ವಿಡಿಯೋಗಳಲ್ಲೇ ನಿಮಗೆ ಹೇಳಿದ್ದೀನಿ. ಆದರೆ ಈ ವರ್ಷದ ಕಡೆಯ ಗುರುಪುಷ್ಯ ನಕ್ಷತ್ರ ಮತ್ತು ಯೋಗ ನಮಗೆ ನವೆಂಬರ್ 21ನೇ ತಾರೀಕು 2024ಕ್ಕೆ ಕೊನೆಯ ಯೋಗ ಆಗಿದೆ ಈ ವರ್ಷದಲ್ಲಿ. ಆದ್ದರಿಂದ ಈ ವಿಶೇಷ ದಿನದಲ್ಲಿ ಎಲ್ಲರೂ ನಿಮ್ಮ ಸಿದ್ಧಿ ಕಾರ್ಯಗಳು ಕೆಲಸಗಳು ಏನೇ ಇದ್ದರೂ ಗುರುರಾಯರ ಬಳಿ ನೀವು ನಿಷ್ಠೆಯಿಂದ ಭಕ್ತಿಯಿಂದ ಪ್ರಾರ್ಥಿಸಿದರೆ ಖಂಡಿತ ರಾಯರು ಅನುಗ್ರಹ ಮಾಡುತ್ತಾರೆ. ವಿಶಿಷ್ಟವಾಗಿ ಗುರುಪುಷ್ಯ ನಕ್ಷತ್ರದ ಯೋಗವನ್ನು ನೀವು ಯಾವಾಗಿಂದ ಪ್ರಾರಂಭವಾಗುತ್ತೆ ಅನ್ನೋದಾದರೆ ಬೆಳಗಿನ ಜಾವ 6:30ರಿಂದ ನಿಮಗೆ ಮಧ್ಯಾಹ್ನ 3:40 ತನಕ ನಿಮಗೆ ಗುರುಪುಷ್ಯ ನಕ್ಷತ್ರ ಗುರುಪುಷ್ಯ ಯೋಗ ಇರುತ್ತೆ. ನವೆಂಬರ್ 21, 2024 ಈ ಗಳಿಗೆಯಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ತೀರಾ ಅಂದರೆ ನಿಮಗೆ ಅದರಲ್ಲಿ ಜಯ ಖಂಡಿತವಾಗಿಯೂ ಸಿಗುತ್ತೆ. ಮತ್ತು ನೀವು ಏನಾರ ಸಂಕಲ್ಪ ಮಾಡ್ಕೊಳ್ಳಿ, ಹರಕೆ ಕಟ್ಟಿಡಿ, ಮುಡುಪು ಮಾಡ್ಕೊಳ್ಳಿ, ರಾಯರಿಗೆ ವಿಶೇಷ ಒಂದು ಸೇವೆ ಮಾಡಿ, ಆಯಿತಾ. ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ, ನಾರಾಯಣ ರಾಘವೇಂದ್ರ ಗುರುಗಳನ್ನು ಇಬ್ಬರನ್ನು ನೀವು ನಾಳೆ ನೆನಪು ಮಾಡ್ಕೊಳ್ಳಿ. 108 ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಅಂತೂ ನೀವು ರಾಯರಲ್ಲಿ ಪ್ರಾರ್ಥಿಸಿ 108 ಬಾರಿ ಜಪ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳಿ ಖಂಡಿತ ನಿಮ್ಮೆಲ್ಲ ಅಭಿಷ್ಟಗಳು ಶ್ರೀಮನ್ನಾರಾಯಣ ಹಾಗೂ ಗುರುರಾಯರು ಖಂಡಿತವಾಗಿಯೂ ಈಡೇರಿಸ್ತಾರೆ. ಅದರಲ್ಲಿ ಸಂದೇಹನೇ ಬೇಡ. ವಿಶೇಷವಾಗಿ ಹರಕೆ ಕಟ್ಟಿಟ್ಕೊಳ್ಳಿ. ಆರೋಗ್ಯದ ಸಮಸ್ಯೆಗಳಿದ್ದರೆ ಆರೋಗ್ಯವನ್ನು ಬಗೆಹರಿಸಿ ರಾಯರೇ ಅಂತ ಹೇಳಿ ನಿಮಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತೀನೋ ಅಂತನೋ ರಥೋತ್ಸವ ಮಾಡಿಸ್ತೀನಿ ಅಂತನೋ ನೀವು ರಾಯರಿಗೆ ವಿಶೇಷವಾಗಿ ಏನಂತಂದರೆ ಒಂದು ಹರಕೆ ಮಾಡಿಡಿ. ಸೊ ನಿಮಗೆ ಖಂಡಿತ ಎಲ್ಲ ಕೆಲಸಗಳು ಎಲ್ಲ ಕಾರ್ಯಗಳು ಆರೋಗ್ಯ ಭಾಗ್ಯವನ್ನು ಸಹ ರಾಯರು ನಿಮಗೆ ಕೊಡ್ತಾರೆ. ಆದ್ದರಿಂದ ನೀವು ಆಮೇಲೆ ನಿಮಗೆ ಮನೆ ಕಟ್ಟಬೇಕನ್ನೋ ಒಂದು ಸಂಕಲ್ಪ ಇದ್ದರೆ ಅಥವಾ ಕೆಲಸ ಉದ್ಯೋಗಗಳು ಸಿಗಬೇಕು, ಗೌರ್ಮೆಂಟ್ ಸರ್ಕಾರಿ ನೌಕರಿಗಳು ಕೆಲಸವಾಗಿ ಸಿಗಬೇಕು, ಈ ಥರ ಎಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದೊಂದು ಅಭಿಷ್ಟಗಳು ಇದ್ದೇ ಇರುತ್ತೆ. ನಿಮ್ಮೆಲ್ಲ ಅಭಿಷ್ಟಗಳು ಎಂಥ ಕಷ್ಟ ಕಾರ್ಪಣ್ಯಗಳು ಇದ್ದರೆ ನಾಳೆ ಬಹಳ ವಿಶೇಷವಾದ ದಿನ. ಆದ್ದರಿಂದ ರಾಯರ ಮುಂದೆ ಭಕ್ತಿಯಿಂದ ನಿಷ್ಠೆಯಿಂದ ನೀವು ಪ್ರಾರ್ಥಿಸಿ ರಾಯರ ಮಠಕ್ಕೆ ಹೋಗಿ ನಿಮ್ಮ ಕೈಲಾದ ಸಹಾಯವನ್ನು ರಾಯರ ಮಠದ ಮುಂದೆ ನಿರ್ಗತರು ಇರ್ತಾರಲ್ಲ ಅವರಿಗೆ ನೀವು ಸಹಾಯ ಮಾಡಿ. ಆಗ ಖಂಡಿತವಾಗಿಯೂ ರಾಯರು ಸಂತೋಷ ಪಡ್ತಾರೆ ವೀಕ್ಷಕರೇ. ಇಷ್ಟು ಹೇಳ್ತಾ ಮತ್ತು ನಿಮಗೆ ಏನಾಗುತ್ತೋ ನಾಳೆ ಒಂದು ಸಣ್ಣ ಸೇವೆ ಮಾಡಿ. ಆದ್ದರಿಂದ ಖಂಡಿತವಾಗಿಯೂ ರಾಯರ ಅನುಗ್ರಹ ನಿಮ್ಮ ಮೇಲೆ ಖಂಡಿತವಾಗಿಯೂ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರ ವಿದ್ಯಾಪ್ರದಾತೆ ನಮಃ ಅಂತ ಹೇಳಿ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಿ ರಾಯರೇ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನೋಡಿ. ನಿಮಗೆ ವಿದ್ಯಾ ಬುದ್ಧಿ ಕೊಡ್ತಾರೆ ರಾಯರು, ನೆನಪಿನ ಶಕ್ತಿಯನ್ನು ಸಹ ಕೊಡ್ತಾರೆ. ಆದ್ದರಿಂದ ನಾಳೆ ವಿಶೇಷವಾದ ದಿನ, ಯಾರೂ ಮರಿಬೇಡಿ, ನಿಮ್ಮ ಕೈಲಾದ ಸೇವೆ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ, ಶ್ರೀಮನ್ನಾರಾಯಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನೀವೇ ಗತಿ, ನಿಮ್ಮ ಪಾದ ಕಮಲಗಳಿಗೆ ನಾನು ಶರಣಾಗಿದ್ದೇನೆ, ನೀವೇ ಕಾಪಾಡಬೇಕು, ನೀವೇ ರಕ್ಷಣೆ ಮಾಡಬೇಕು ಅಂತ ಹೇಳಿ ದಿವ್ಯ ಮನಸ್ಸಿನಿಂದ ಒಂದೇ ಭಕ್ತಿಯಿಂದ ನಿಷ್ಕಲ್ಮಶವಾದ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಗುರುರಾಯರು ಬಂದು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಇದನ್ನು ದಯವಿಟ್ಟು ಮರಿಬೇಡಿ. ನಿಮ್ಮ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೂ ನಾಳೆ ಗುರುರಾಯರ ಬಳಿ ಹೇಳಿ ಖಂಡಿತವಾಗಿಯೂ ಪರಿಹಾರ ಆಗೇ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಸಣ್ಣ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮ್ಮ ರಾಯರು ಒಳ್ಳೇದು ಮಾಡಲಿ. ಓಂ ಶ್ರೀ ಗುರುಭ್ಯೋ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.